ಕುಣಿಗಲ್ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ದೇಸಿ ಕ್ರೀಡೆಯಲ್ಲಿ ಯುವಕರು ಉತ್ಸಾಹದಿಂದ ಭಾಗವಹಿಸುತ್ತಾ ಇದ್ದಾರೆ. ಕನಕೋತ್ಸವದಲ್ಲಿ ಕ್ರೀಡಾಪಟುಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಗುರುತಿಸುವಂತಹ ಕೆಲಸವನ್ನ ಡಿಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಡುತ್ತೇನೆ ಎಂದು ಮಾಜಿ ಸಂಸದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಗಿರಿಗೌಡನ ಪಾಳ್ಯದ ಖಾಸಗಿ ಕ್ರೀಡಾಂಗಣದಲ್ಲಿ ಡಿಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಸಕರ ನೇತೃತ್ವದಲ್ಲಿ ಕುಣಿಗಲ್ ಉತ್ಸವ 2020 ಮತ್ತು 25 ಕ್ರಿಕೆಟ್ ಪಂದ್ಯಾವಳಿಗಳು ಜರುಗುತ್ತಾ ಇದ್ದು, ಆಟಗಾರರ ಪರಿಚಯ ಮಾಡಿಕೊಂಡು ಕ್ರಿಕೆಟ್ ಪಂದ್ಯದಲ್ಲಿ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ತಾಲೂಕಿನಲ್ಲಿ 2ನೇ ಬಾರಿ ಕುಣಿಗಲ್ ಉತ್ಸವ ಜರುಗುತ್ತಾ ಇದ್ದು, ಗ್ರಾಮೀಣ ಭಾಗದ ಯುವಕರನ್ನ ಕ್ರೀಡೆಯೊಂದಿಗೆ ಬೆಸೆಯುವ ಸಲುವಾಗಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ದೇಸಿ ಕ್ರೀಡೆಗಳಾದ ಕಬಡ್ಡಿ, ಈಜು ಸ್ಪರ್ಧೆ, ಥ್ರೋಬಾಲ್, ವಾಲಿಬಾಲ್, ಗಿಲ್ಲಿ ದಾಂಡ್, ಮಕ್ಕಳಿಗೆ ಮಹಿಳೆಯರಿಗೆ ಗಾಯನ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ, ರಂಗೋಲಿ ಬಿಡಿಸುವ ಸ್ಪರ್ಧೆ, ವಯಸ್ಕರಿಗೆ ಆದರ್ಶ ದಂಪತಿಗಳ ಸ್ಪರ್ಧೆಗಳನ್ನು ಎಲ್ಲಾ ವರ್ಗದವರಿಗೂ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿಯನ್ನ ಮೆರೆಯಬೇಕಾಗಿದೆ ಎಂದು ಹೇಳಿದ್ದಾರೆ. ಕುಣಿಗಲ್ನ ಎಲ್ಲಾ ಹೋಬಳಿಗಳಲ್ಲಿ ನಡೀತಾ ಇದೆ. ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಹಳ್ಳಿಗಳಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸುವುದರೊಂದಿಗೆ ಒಗ್ಗಟ್ಟು ಸಂಘಟನೆ ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಗುರುತಿಸುವಂತಹ ಕಾರ್ಯವನ್ನ ಕೈಗೊಂಡಿದ್ದು, ಗೆದ್ದಂತಹ ಪ್ರತಿಭಾವಂತ ಯುವಕರ ತಂಡಕ್ಕೆ ಬಹುಮಾನವನ್ನ ನೀಡುವುದರೊಂದಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯವನ್ನ ಕೈಗೊಂಡಿದ್ದು, ಯುವಕರು ಕ್ರೀಡೆ ಹಾಗೂ ರಾಜಕೀಯದಲ್ಲಿ ತಮ್ಮ ಪ್ರತಿಭೆಯ ಗುರಿ ತಲುಪುವವರೆಗೆ ನಿರಂತರವಾಗಿ ಹೋರಾಡ್ತಾ ಇದ್ರೆ ಒಂದು ದಿನ ಗೆಲುವು ಸಿಗುತ್ತದೆ. ಆದ್ದರಿಂದ ತಾವುಗಳು ಯಾವುದೇ ಕ್ಷೇತ್ರದಲ್ಲಾದರೂ ನಿರಂತರ ಪ್ರಯತ್ನದಿಂದ ಗೆಲುವನ್ನು ತಮ್ಮದಾಗಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಶಾಸಕ ಡಾ ಎಚ್ ಡಿ ರಂಗನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಣ್ಣಗೌಡ, ಮುಖಂಡರಾದ ಸುರೇಶ್, ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೂರ್ತಿ, ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಮತಿ, ಮೋಹನ್ ಸೇರಿದಂತೆ ಗ್ರಾಮೀಣ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವ ಟಿವಿ, ಕುಣಿಗಲ್. 2ನೇ ಬಾರಿ ಈ ಉತ್ಸವವನ್ನ ಕುಣಿಗಲ್ ತಾಲೂಕಿನಲ್ಲಿ ಡಿಕೆ ಚಾರಿಟೇಬಲ್ ಮತ್ತು ಶಾಸಕರ ನೇತೃತ್ವದಲ್ಲಿ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕಸಬಾ ಹೋಬಳಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ರೀಡಾಭಿಮಾನಿಗಳೇ, ಎಲ್ಲ ಕ್ರೀಡಾಪಟುಗಳೇ, ಎಲ್ಲ ಹಿರಿಯರೇ, ಎಲ್ಲ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಯುವಕರೆಲ್ಲ ಸಂಘಟನೆ ಆಗ್ತಕ್ಕಂಥದ್ದು ಕೇವಲ ಮೈದಾನದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ. ಯುವಕರು ಒಂದು ಕಡೆ ಸೇರಿದ್ರೆ ಒಂದು ಹೊಸ ಹೊಸ ಆಲೋಚನೆಗಳು, ಒಂದು ಶಕ್ತಿಯ ಪ್ರದರ್ಶನ, ಒಂದು ಒಗ್ಗಟ್ಟು, ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಸಿಗಬೇಕು, ಎಲ್ಲವನ್ನು ಮರೆತು ತನ್ನದೇ ಆದಂತಹ ಒಂದು ಪ್ರತಿಭೆಗಳೇನಿದೆ ಆ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಒಂದು ವೇದಿಕೆ ಆಗಬೇಕು ಅಂತ ಹೇಳಿ ಇವತ್ತು ಕುಣಿಗಲ್ ಉತ್ಸವವನ್ನ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಕುಣಿಗಲ್ ಉತ್ಸವ 2025 ನಾವು ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳು ತಾಲೂಕಿನಾದ್ಯಂತ ನಡೀತಾ ಇದೆ. ಸುಮಾರು 280 ತಂಡಗಳು, ಸುಮಾರು 300ಕ್ಕೂ ಹೆಚ್ಚು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಸಬಾ ಹೋಬಳಿನಲ್ಲಿ ಸುಮಾರು 40 ತಂಡಗಳು ಭಾಗವಹಿಸಿವೆ. ಸೊ ಏನೋ ಒಂದು ಉತ್ಸಾಹ, ಏನೋ ಒಂಥರ ಖುಷಿ. ನಾವು ಆಟ ಆಡಬೇಕು, ನಾವು ಭಾಗವಹಿಸಬೇಕು, ನಮ್ಮೂರಲ್ಲೂ ಒಂದು ತಂಡ ಹೋಗ್ಬೇಕು, ಇದರಲ್ಲಿ ಭಾಗವಹಿಸಿ ನಾವು ಬಹುಮಾನವನ್ನ ಗೆಲ್ಲಬೇಕು. ಸೊ ಆ ಪ್ರಯತ್ನ ಯಾವತ್ತೂ ಕೂಡ ಖಂಡಿತ ಯಶಸ್ಸಾಗ್ತದೆ. ಇವತ್ತನ್ನ ನಾಳೆ ಯಾರು ಶ್ರದ್ಧೆಯಿಂದ ಚಿಂತನೆಯನ್ನ ಮಾಡ್ತಾ ಅದಕ್ಕೆ ಆದಂತಹ ಒಂದು ಸಮಯವನ್ನ, ಗುರಿಯನ್ನ ಇಟ್ಕೊಂಡಿರ್ತಾರೆ. ಆ ಗುರಿಯನ್ನ ತಲುಪಲಿಕ್ಕೆ ಖಂಡಿತ ಇಂಥ ಕ್ರೀಡಾಕೂಟಗಳು ಯಶಸ್ಸಾಗ್ತದೆ. ಇವತ್ತು ಈ ಕ್ರೀಡಾಕೂಟ ಏನು ಕುಣಿಗಲ್ ಉತ್ಸವದ ಹೆಸರಿನಲ್ಲಿ ನಡೀತಾ ಇದೆ, ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತೇನೆ. ನಾನಾದ್ರೂ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಹುಡುಗರು ಆಟ ಆಡ್ತಾ ಇದ್ದಾರೆ. ಹುಡುಗರ ಗಮನ ಬೇರೆ ಕಡೆ ಹೋಗ್ಬಾರ್ದು. ಈ ಉತ್ಸವ ಇದು ಕೇವಲ ತಾಲೂಕಿನ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಅಲ್ಲ. ಈ ಉತ್ಸವ ಇಡೀ ಜಿಲ್ಲೆಯ ಮಟ್ಟಕ್ಕೆ. ಜಿಲ್ಲೆ ಅಂತ ಅಂದ್ರೆ ನಾನು ರಾಮನಗರ ಜಿಲ್ಲೆಯಲ್ಲಿ
4 ತಾಲೂಕುಗಳನ್ನ ಕುಣಿಗಲ್ ಉತ್ಸವಕ್ಕೆ ಆಹ್ವಾನ ಮಾಡಿದ್ದೇನೆ. ಅದರಲ್ಲಿ ಕುಣಿಗಲ್ಲನ್ನು ಕೂಡ ಆಹ್ವಾನವನ್ನು ಮಾಡಿದ್ದೇನೆ. ಇಲ್ಲಿ ಗೆದ್ದಂತ ಎಲ್ಲ ತಂಡಗಳು, ಎಲ್ಲ ಪ್ರತಿಭಾನ್ವಿತರಿಗೂ ಕೂಡ ಒಂದು ವೇದಿಕೆಯನ್ನ, ವಿಶೇಷವಾದಂತಹ ವೇದಿಕೆಯನ್ನ, ಸುಮಾರು 5 ದಿನಗಳ ಕಾಲ ನಡೀತಕ್ಕಂತ ಒಂದು ಕನಕೋತ್ಸವದಲ್ಲಿ ಅವರೆಲ್ಲರೂ ಕೂಡ ಒಂದು ವೇದಿಕೆ ಕೊಡಬೇಕು ಅನ್ನತಕ್ಕಂತ ಒಂದು ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಬಹುಶಃ ಕಳೆದ ಬಾರಿ ಕೂಡ ಬಹಳ ಅತ್ಯಂತ ಯಶಸ್ವಿಯಾಗಿ ಈ ತಾಲೂಕಿನಿಂದ ಎಲ್ಲರೂ ಕೂಡ ಭಾಗವಹಿಸಿದ್ರು. ಈ ಬಾರಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಉತ್ಸಾಹ ಕುಣಿಗಲ್ನಲ್ಲಿ ಬರ್ತದೆ. ತಂಡದ ಎಲ್ಲ ನನ್ನ ಕ್ರೀಡಾಪಟುಗಳಿಗೆ ಹೇಳೋದಿಷ್ಟೇ, ಯಾರು ಗೆಲ್ತೀರಿ ಅಂತಲ್ಲ, ನೀವು ಕುಣಿಗಲ್ ಉತ್ಸವದ ಕಪ್ಪನ್ನ ಗೆಲ್ಲಬೇಕು ಅನ್ನೋದು ನನ್ನ ಮೊದಲನೇ ಗುರಿ. ಎರಡನೇದು, ನೀವು ಕನಕೋತ್ಸವದ ಕಪ್ಪನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಕನಕೋತ್ಸವದ ಕಪ್ಪನ್ನ ಗೆಲ್ಲಲಿಕ್ಕೆ ನೀವು ಜನವರಿ ಕೊನೆ ತಪ್ಪಿದ್ರೆ ಮತ್ತೆ 14ನೇ ತಾರೀಕು ಆದ್ಮೇಲೆ ನಾನಿನ್ನ ದಿನಾಂಕ ನಿಗದಿ ಮಾಡಿಲ್ಲ. ಇನ್ನೊಂದು ವಾರದಲ್ಲಿ ನಾವೆಲ್ಲ ನಮ್ಮ ಸಮಿತಿಯ ಸದಸ್ಯರೆಲ್ಲ ಸೇರ್ತಾ ಇದ್ದೀವಿ. ಸೇರಿ ಎಲ್ಲರ ಹತ್ರ ಮಾತನಾಡಿ ಇವರೆಲ್ಲ ಯಾವಾಗ ಮುಕ್ತಾಯ ಮಾಡಿಕೊಡ್ತಾರೆ ಅದಾದ್ಮೇಲೆ ನಾನು ದಿನಾಂಕವನ್ನ ನಿಗದಿ ಮಾಡ್ತೇನೆ. ಸೊ ಬಹುಶಃ ಒಳ್ಳೆಯ ರೀತಿಯಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಹಿರಿಯರಿಗೆ, ಪುಟಾಣಿ ಮಕ್ಕಳಿಗೆ, ವಿದ್ಯಾವಂತರಿಗೆ ಎಲ್ಲರಿಗೂ ಕೂಡ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. SSLC ಮತ್ತು PUC ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸತಕ್ಕಂಥ ಸುಮಾರು 3,500 ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯಕ್ರಮ. ಹಾಗೇನೆ ಮದುವೆ ಆದವರಿಂದ ಹಿಡಿದು ವಯಸ್ಸಾದಂತವ್ರಿಗೂ ಕೂಡ ಆದರ್ಶ ದಂಪತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅಂತ ಹೇಳಿದ್ರು. ಆದರ್ಶ ದಂಪತಿಗಳು ಎಷ್ಟು ಚೆನ್ನಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೊಸ ಪೀಳಿಗೆಗೆ ಮಾರ್ಗದರ್ಶಕರಾಗಿ ತೋರಿಸ್ಲಿ ಅಂತಕ್ಕಂಥ ಉದ್ದೇಶ. ಸೊ ಅದ್ರ ಜೊತೆಗೆ ಇವತ್ತು ಸಂಗೀತ, ನೃತ್ಯ, ರಂಗಗೀತೆ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೇವೆ. ಕ್ರೀಡೆಗಳಲ್ಲಿ ಅನೇಕ ಕ್ರೀಡೆಗಳು, ಫ್ಯಾನ್ಸಿ ಡ್ರೆಸ್ ಕೂಡ ಇದೆ ಮಕ್ಕಳಿಗೆ, ಡ್ರಾಯಿಂಗ್ ಕಾಂಪಿಟೇಷನ್, ಚಿತ್ರ ಬಿಡಿಸುವಂತದ್ದು, ಕಬಡ್ಡಿ ಇದೆ, ಥ್ರೋಬಾಲ್ ಇದೆ, ವಾಲಿಬಾಲ್ ಇದೆ, ಗಿಲ್ಲಿ ದಾಂಡ್ ಹಾಕಿದ್ದಾರೆ, ಸ್ವಿಮ್ಮಿಂಗ್ ಹಾಕಿದ್ದಾರೆ, ಚೆಸ್ ಹಾಕಿದ್ದಾರೆ, ಏನೇನೋ ಡಾಕ್ಟರ್ ಏನೇನ್ ಬೇಕೋ ಎಲ್ಲಾನು. ಸೊ ಉದ್ದೇಶ ಏನು ಅಂತ ಅಂದ್ರೆ ನಿಮ್ಮನ್ನ ಒಂದ್ ಕಡೆ ಸೇರಿಸ್ಬೇಕು, ಯುವಕರ ಜೊತೆ ಬೆರಿಬೇಕು, ಯುವಕರನ್ನ ಪ್ರೋತ್ಸಾಹ ಮಾಡಬೇಕು, ಎಲ್ಲರನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಉತ್ಸವ ಇದಾಗಬೇಕು. ಇದು ಕೇವಲ ಒಂದೊಂದು ಊರಿಗೆ, ಒಂದೊಂದು ಬೀದಿಗೆ, ಒಂದೊಂದು ಜಾತಿಗೆ ಉತ್ಸವ ಆಗಬಾರ್ದು. ಎಲ್ಲರೂ ಸೇರಿ ಈ ಕುಣಿಗಲ್ ಉತ್ಸವವನ್ನು ಆಚರಣೆ ಮಾಡಿದಾಗ ಬಹುಶಃ ಇದೊಂದು ಹಬ್ಬವನ್ನ, ಕುಣಿಗಲ್ನ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ತಿಂಗಳು 8, 9, 10, 11 4 ದಿನ 3 ದಿನ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ. ಎಲ್ಲರೂ ಯಶಸ್ವಿಯಾಗಿ ಅಭ್ಯಾಸ ಚೆನ್ನಾಗಿ ಮಾಡಿ ಕನಕೋತ್ಸವದ ಕಪ್ಪನ್ನ ಎಲ್ಲದರಲ್ಲೂ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ. ಡ್ಯಾನ್ಸ್ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ನೃತ್ಯ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಭಾಗವಹಿಸಿ ಮಾಡಿ. ಮ್ಯಾರಥಾನ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ವಿವಿಧ ಕಾರ್ಯಕ್ರಮಗಳನ್ನ ಎಲ್ರಿಗೂ ಕೂಡ ಒಳಗೊಂಡು ಮಾಡಬೇಕು ಅನ್ನುವಂತ ಚಿಂತನೆ. ಹಾಗಾಗಿ ಇವತ್ತು ಶಾಸಕರು ಮತ್ತು DKH ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಕುಣಿಗಲ್ ಉತ್ಸವ ನಡೀತಾ ಇದೆ. ಕಲ್ಯಾಣೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಲ್ಯಾಣೋತ್ಸವ ಕೂಡ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಪಾರ್ವತಿ ವೆಂಕಟೇಶ್ವರ ಕಲ್ಯಾಣ ಉತ್ಸವ, ಸೊ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಮಾಡಿರೋದ್ರಿಂದ ಬಹುಶಃ ವಿಶೇಷವಾದಂತ ರೀತಿಯಲ್ಲಿ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಸಂತೋಷವಾಗಿ ಇಡೀ ಕುಣಿಗಲ್ ತಾಲೂಕಿನ ಜನ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ತಾವೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗ್ಲಿ. ನಾನು ಕೂಡ ನಿಮ್ಮ ಜೊತೆನಲ್ಲಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನ ಕೋರಿ ಪ್ರಯತ್ನ ನಿರಂತರವಾಗಿರಲಿ. ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ. ಇವತ್ತು ಸಿಗಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ, ನಾಳೆ ಸಿಗಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ. ಸೋಲು ಗೆಲುವಿನ ಭಾಗ. ಒಬ್ರು ಸೋಲ್ಬೇಕಾಗ್ತದೆ, ಇನ್ನೊಬ್ರು ಗೆಲ್ಬೇಕಾಗ್ತದೆ. ಕ್ರೀಡೆಯಲ್ಲೂ ಸೋಲ್ಬೇಕಾಗ್ತದೆ, ಎಲ್ಲಾ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ, ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ, ಗೆಲ್ಬೇಕಾಗ್ತದೆ. ಆದ್ರೆ
ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ. ಆ ಪ್ರಯತ್ನಗಳು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಫಲ ನೀಡುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಕುಣಿಗಲ್ ಉತ್ಸವ 2025ಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ.